ಓಕೆ, ವೆಸ್ಟ್ ಬೆಂಗಾಲಲ್ಲಿ ಓ ಮೈ ಗಾಡ್, ದೀದಿಗೆ ಶಾಕ್. OMG, ಭವಾನಿಪುರದಲ್ಲಿ ಹಾವು ಏಣಿ ಆಟ. ಏಣಿನೇ ಮೇಲೆ ಹೇಳ್ತದೋ ಹಾವೇ ಕಚ್ತದೋ ಗೊತ್ತಿಲ್ಲ. ಭವಾನಿಪುರ, ಒನ್ ಆಫ್ ದಿ ಮೋಸ್ಟ್ ಲುಕ್ಡ್ ಆಫ್ಟರ್ ಕಾನ್ಸ್ಟಿಟ್ಯೂನ್ಸೀಸ್ ಇನ್ ಇಂಡಿಯಾ, ಜಸ್ಟ್ ಬಿಕಾಸ್ ಮಮತಾ ಬ್ಯಾನರ್ಜಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ರೀ ಇದು. ಈ ಚುನಾವಣೆಯ ರೋಚಕತೆ ಇದೆಯಲ್ಲ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದು. ಇದು ಪ್ರಜಾಪ್ರಭುತ್ವದ ರಿಯಲ್ T20 ಗೇಮ್. ಇದು ಸಿಕ್ಕಾಪಟ್ಟೆ ಬಹಳ 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 ರೋಚಕತೆಯನ್ನು ಮೂಡಿಸ್ತಾ ಇದೆ ಇದು. ಆಯ್ತಾ, ಭವಾನಿಪುರದಲ್ಲಿ ದೀದಿ ಅಂತ ದೀದಿಗೆ ಎಲ್ಲ ಕೊಡುಗೆಗಳನ್ನು ಕೊಟ್ಟ ಲಕ್ಷ್ಮೀರ್ ಭಂಡಾರ ದೀದಿಗೆ ಹಿಂಗೆಲ್ಲ ಮತದಾರ ಪ್ರಭು ಏಟಿನ ಮೇಲೆ ಏಟ್ ಕೊಡ್ತಾನೆ ಅಂತಂದರೆ ನನಗೆ ಭಾಳ ನಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇರಲಿ, ಇಟ್ಸ್ ಓಕೆ. ಬಟ್ ಇಫ್ ಇನ್ ಕೇಸ್ BJP would be able to cross the inroads in West Bengal, it's going to be a massive thing ever in the history of Indian politics. ಗೊತ್ತಾಯ್ತಾ? ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ ಇದು. ದಿಸ್ ಇಸ್ ದಿ ಪ್ರಾಬಬ್ಲಿ ಇದೇನಿದೆಯಲ್ಲ, ಇದು ಎಲ್ಲ ಚುನಾವಣಾ ಕೌಂಟಿಂಗ್ಗಳ ಬಾಸ್ ಅಂತ ನನಗನ್ನಿಸ್ತಾ ಇದೆ. ಮತ್ತೊಂದು ಕಡೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೇ ಪ್ರಾಬಬಲಿ ಹ್ಯಾವ್ ದಿ ಲಾಸ್ಟ್ ಲಾಫ್ ಅನ್ನೋ ಥರದಲ್ಲಿ ಬಿಂಬಿತವಾಗ್ತಾ ಇದೆ. ಬಾಗಲಕೋಟೆಯಲ್ಲೂ ಅವರೇ ಮುಂದು. ಮೇಟಿ ಭಾಳ ಚೆನ್ನಾಗಿ ಚಾಟಿ ಬೀಸಿದ್ದಾರೆ. ಮತ್ತೊಂದು ಕಡೆ ಸಮರ್ಥ, ನಾನು ಸಮರ್ಥ ಅಸಮರ್ಥನಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಅಥವಾ ಅವರ ಕುಟುಂಬಕ್ಕಿರುವಂಥ ಒಲವಾಗಿರ್ಬೋದು, ಅಥವಾ ವೀರಶೈವ ಲಿಂಗಾಯತರಿಗಿರುವಂಥ ಒಲವಾಗಿರ್ಬೋದು, ಅಥವಾ BJP ವಿರುದ್ಧ ಇರುವಂಥ ನೋವಾಗಿರ್ಬೋದು, ಅಥವಾ ಮುಸಲ್ಮಾನ ಕ್ಯಾಂಡಿಡೇಟ್ಗಳು ಭಾಳ ಜನ 14-15 ಜನ ಸ್ಪರ್ಧೆ ಮಾಡಿದ್ರಲ್ಲ, ಅವ್ರು ಯಾರನ್ನೂ ಕೂಡ ಅಲ್ಲಿರುವಂಥ ಅಭ್ಯರ್ಥಿಗಳು ಕೇರ್ ಮಾಡ್ದೇನೆ ನಮ್ಮ ಕಾಂಗ್ರೆಸ್ಸೇ ಒಳ್ಳೇದು ಕಣ್ರಿ ಅಂತ ಅವರಿಗೆ ಓಟ್ ಹಾಕಿರೋದಿರ್ಬೋದು. ಮತ್ತೊಂದು ಕಡೆ SDPIನ ಅಫ್ಜರ್ ಕೊಡ್ಲಿಪೇಟೆ ಸ್ಪರ್ಧೆ ಮಾಡಿದ್ರಲ್ಲ, ಯಾರಾದರೂ ಸ್ಪರ್ಧೆ ಮಾಡಲಿ ನಾವ್ಯಾಕೆ ಓಟ್ ಹಾಕಬೇಕು ಅನ್ನೋ ಥರದಲ್ಲಾಗಿರ್ಬೋದು. ಅಥವಾ ಈ ಕಾಂಗ್ರೆಸ್ಗೇನೆ ಸುಮಾರು ಜನ ಒಳಗೊಳಗೆ ಗುನ್ನ ಇಡಕ್ಕೆ ಟ್ರೈ ಮಾಡಿದ್ರಲ್ಲ, ಕಾಂಗ್ರೆಸ್ನ ತುಂಬ ಜನ, ಜಮೀರ್ ಅಹಮದ್ ಆದಿಯಾಗಿ ತುಂಬ ಜನ ಮುಸಲ್ಮಾನ ಮುಖಂಡರು ಅಂತ ಕರೆಸ್ಕೊಳ್ಳೋರು ಸುಮಾರು ಜನ ಇದ್ರಲ್ಲ, ಅವ್ರಿಗೆ ನಾವು ತಕ್ಪಾಠ ಕಲಿಸಲೇಬೇಕು ಅಂತ ಮುಸಲ್ಮಾನರು ತೆಗೆದುಕೊಂಡಿರುವ ತೀರ್ಮಾನ ಕೂಡ ಆಗಿರ್ಬೋದು. ಏನು ಬೇಕಾದರೂ ಕೂಡ ಆಗಿರ್ಬೋದು.